ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಒಂದು 12 ಗಂಟೆ ಆಗಿದೆ ಮಧ್ಯಾಹ್ನ, ಈಗ ಶುರು ಮಾಡಿದೆ ವೀಡಿಯೋನ. ಸೊ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ನನ್ನ ಮಾತು ಅರ್ಥ ಆಗುತ್ತೆ. ಇಲ್ಲಾಂದರೆ ಮಧ್ಯ ಸ್ಕಿಪ್ ಮಾಡಿ ನೋಡಿಬಿಟ್ಟು ಆಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ನಮಗೆ ಅದು ಹೇಳಿ ಇದು ಹೇಳಿ ಅಂತ ಕೇಳ್ತೀರಾ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಿಮಗೂ ನಾನು ಹೇಳುವಂಥ ಮಾತು, ಸೊ ನಾನು ನಿಮಗೆ ತಮ್ಮಲೆ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ ಇವತ್ತಿನ ವಿಡಿಯೋ ಏನು ಅನ್ನೋದು. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಹೇಳ್ತೀನಿ, ನೀವು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ, ನಿಮಗೂ ಅರ್ಥ ಆಗುತ್ತೆ, ಕ್ಲಾರಿಫೈ ಸಿಗುತ್ತೆ ಒಂದು ನನ್ನ ವೀಡಿಯೋಸ್ ಬಗ್ಗೆ, ನನ್ನ ಬಗ್ಗೆ. ಮೊದಲನೇದಾಗಿ ನಾನು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿ ಹಿಂದಿನ ತಿಂಗಳಿಗೆ ಒಂದು 2ನೇ ತಾರೀಕು, ಅಂದರೆ ಫೆಬ್ರವರಿ 3ನೇ ತಾರೀಕು, ಸಾರಿ 2 ಅಲ್ಲ 3ಕ್ಕೆ ನನಗೆ 2 ವರ್ಷ ಕಂಪ್ಲೀಟ್ ಆಯಿತು. ಸೊ 2023ಯಲ್ಲಿ ಫೆಬ್ರವರಿಲಿ 3ನೇ ತಾರೀಕು ನಾನು ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದು. ಸೊ ಅಲ್ಲಿಂದ ನನಗೆ ಒಂದೂವರೆ ವರ್ಷದ ಮೇಲೆ 7 ತಿಂಗಳು ನನಗೆ ಬರೀ 150 ವ್ಯೂಸು, 150 ಇಲ್ಲ 200 ವ್ಯೂಸು ಇಷ್ಟರಲ್ಲೇ ಇತ್ತು. ಅದು ಏನಕ್ಕೆ ನಾನು ಆ ರೀತಿ ಪ್ರಾಬ್ಲಮ್ ಮಾಡಿದೆ, ಏನಕ್ಕೆ ಆ ರೀತಿ ಆಯಿತು ನನಗೆ ಅನ್ನೋದು ನಾನು ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ದ ಹಾಗೆ ನಾನು ಸ್ಟಾರ್ಟಿಂಗ್ ಒಂದು 2 ವೀಡಿಯೋಸ್ ಅಪ್ಲೋಡ್ ಮಾಡಿದೆ. ಸೊ ಆಗ ನನಗೆ ಎಕ್ಸ್ಪ್ಲೈನು ಬರ್ತಾ ಇರಲಿಲ್ಲ, ಎಕ್ಸ್ಪ್ಲೈನ್ ಮಾಡೋದು ಸ್ವಲ್ಪ ಭಯ ಪಡ್ತಾ ಒಂಥರ ಮುಖದಲ್ಲಿ ಭಯ ಅನ್ನೋದು ಕಾಣಿಸ್ತಾ ಇತ್ತು ವೀಡಿಯೋಸಲ್ಲಿ. ನನಗೆ ಒಂಥರ ಅನ್ಸೋದು, ಹೆಂಗೆ ಈ ಲೈಫ್ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಹೆಂಗೆ, ನನಗೆ ಎಕ್ಸ್ಪ್ಲೈನ್ ಮಾಡೋದೇ ಬರಲ್ವಲ್ಲ. ಸೊ ಇದರಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ಚಿಂತೆ ಅನ್ನೋದಾಯಿತು ನನಗೆ. ಹಾಗೆ ನಮ್ಮ ಮನೆಯವರು ನಿನಗೆ ಬರಲ್ಲ ಬಿಡು ಅಂತಂದು ಹೇಳಿದ್ರು ಸ್ಟಾರ್ಟಿಂಗಲ್ಲಿ. ಆಮೇಲೆ ಒಂದು 3-4 ವೀಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಟ್ರೈ ಮಾಡ್ತಾ ಇರು, ಏನಾದರೂ ಬರ್ಬೋದು ಅಂತ, ಅಂದರೆ ಎಕ್ಸ್ಪ್ಲೈನ್ ಮಾಡೋದು ನಿನಗೂ ಅಭ್ಯಾಸ ಆದರೆ ಬರುತ್ತೆ ಅಂತಂದು ಹೇಳಿದ್ರು. ಹಾಗೆ ನಾನು ಏನು ಮಾಡಿದೆ, ಅವಾಗ ಸ್ವಲ್ಪ ಧೈರ್ಯ ತಂದ್ಕೊಳ್ಳೋದಕ್ಕೆ ಅಂತಂದು ನನ್ನ ಸೀನಿಯರ್ಸ್ ಇರ್ತಾರಲ್ಲ ಯೂಟ್ಯೂಬಲ್ಲಿ, ಸೊ ಅವರ ವೀಡಿಯೋಸ್ನ ಸ್ವಲ್ಪ ವಾಚ್ ಮಾಡಿದೆ. ಅಂದರೆ ಅವಾಗಿನ ವೀಡಿಯೋಸ್ ಅಲ್ಲ, ಅವರು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾತಾಡಿದ್ದಾರೆ ವೀಡಿಯೋಸ್ಗೆ, ನೋಡೋಣ ಅವರು ಫುಲ್ ಎಕ್ಸ್ಪರ್ಟಾಗಿ ಮಾತಾಡಿದಾರಾ ಇಲ್ಲ ನನ್ನ ರೀತಿ ಮಾತಾಡಿದಾರಾ ಅನ್ನೋದು ಒಂದು ಡೌಟ್ ಬಂತು ನನಗೆ. ಆಗ ನಾನು ಸ್ಟಾರ್ಟಿಂಗಲ್ಲಿ ಅವರು ಸ್ಟಾರ್ಟಿಂಗ್ ವಿಡಿಯೋ ಆಗಿರ್ಬೋದು, ಇಲ್ಲ 2ನೇ ವಿಡಿಯೋ 3ನೇ ವಿಡಿಯೋ ಯಾವ ರೀತಿ ಮಾತಾಡಿದ್ದಾರೆ ಅಂತಂದು ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿದೆ. ಸೊ ಭಾಳ ವೀಡಿಯೋಸ್ ಹಾಕಿದ್ರು, ಆದ್ರೂ ಅದರಲ್ಲಿ ನನಗೆ ಒಂದು ಕ್ಲಾರಿಫೈ ಸಿಗಬೇಕಲ್ಲ, ಸೊ ಇದೇ ರೀತಿನ ಇಲ್ಲ ಚೇಂಜಸ್ ಮಾಡ್ಕೋಬೇಕಾ ಅನ್ನೋದು. ಆಗ ಹೋಗಿ ನೋಡ್ತೀನಿ, ಸೇಮ್ ನನ್ನ ರೀತಿನೇ ಮಾತಾಡಿದ್ದಾರೆ ಅವರು. ಆದರೆ ನಮ್ಮ ಮನೆಯವ್ರು ಹೇಳಿದ್ದು ನಿಜ, ನಾನು ಹೋಗ್ತಾ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾತಾಡ್ಬೋದು ನೋಡಿ, ಇವರು ಇಷ್ಟೊಂದು ಎಕ್ಸ್ಪರ್ಟ್ ಆಗಿರೋರೆ ಹಿಂದೆ, ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಈ ಥರ ನರ್ವಸ್ ಥರ ಫೀಲ್ ಆಗಿದ್ದಾರೆ, ಭಯ ಪಟ್ಕೊಂಡು ಮಾತಾಡಿದ್ದಾರೆ ಅಂದರೆ ಸೊ ನನಗೂ ಅಭ್ಯಾಸ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಅನ್ನೋದು ಬಂತು ನನಗೆ ಮನಸ್ಸಲ್ಲಿ. ಆಗ ಸ್ವಲ್ಪ ಇನ್ನೊಂದು, ನಾವು ಹೊಸ್ದಾಗಿ ಏನಾದರೂ ಮಾಡ್ತಾ ಇದ್ದೀವಿ ಅಂದಾಗ, ಇದೇ ಅಂತ ಅಲ್ಲ, ಯೂಟ್ಯೂಬ್ ವೀಡಿಯೋಸೇ ಅಂತಂದಲ್ಲ, ಒಂದು ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಒಂದು ಚಿಕ್ಕ ಪುಟ್ಟ ಒಂದು ವ್ಯಾಪಾರ ಆಗಿರ್ಬೋದು, ಏನೇ ಒಂದು ನಾವು ಹೊಸ್ದಾಗಿ ಮಾಡ್ತಿದ್ದೀವಿ, ಒಂದು ವ್ಯವಸಾಯದ ಕೆಲಸನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಹೊಸ್ದಾಗಿ ನಾವು ಮಾಡ್ತಿದ್ದೀವಿ ಅಂದಾಗ ನಮ್ಮನ್ನು ನೋಡಿ ನಗೋದು ತುಂಬ ಜನ ಇರ್ತಾರೆ. ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬಾರ್ದು, ಅಯ್ಯೋ ಅವರು ನಗ್ತಾ ಇದ್ದಾರೆ, ಅವರು ಆಡ್ಕೊತಾ ಇದ್ದಾರೆ ಅಂತ ಅಂದರೆ ಸೊ ನಾವು ಆ ಕೆಲಸದಿಂದ ಹಿಂದೆ ಉಳ್ಕೊಬಿಡ್ತೀವಿ. ಸೊ ನನಗೂ ಆಗಿದ್ದು ಲೈಫಲ್ಲಿ ಅದೇ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗಲ್ಲಿ ತುಂಬ ನಗ್ತಾ ಇದ್ರು ನಾನು ನೋಡಿಬಿಟ್ಟು, ನಾನು ಮಾತಾಡ್ತಾ ಇರೋದು ಅಂತೂ ನೋಡಿಬಿಟ್ಟು ಅದೇ ಥರನೇ ಮಾತಾಡ್ಕೊಂಡು ನಗರು. ಸೊ ನಾನು ಓಡಾಡ್ತಾ ಇದ್ರೆ ನಾನು ಯಾವ ರೀತಿ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ, ನಮಸ್ಕಾರ ಎಲ್ರಿಗೂ ಅಂತ ಅಂದರೆ ಸೊ ಅದೇ ಥರ ಅನ್ನೋರು, ಹಲೋ ಫ್ರೆಂಡ್ಸ್ ಅಂತ ಅನ್ನೋರು ನಾವು ಹೋಗಿದ ತಕ್ಷಣ. ಸೊ ಅವಾಗ ನನಗೆ ಇನ್ನೂ ಒಂದು ಕಾನ್ಫಿಡೆಂಟ್ ಜಾಸ್ತಿ ಆಗೋದು. ಸೊ ಈ ರೀತಿ ಮಾತಾಡ್ತಿದಾರಲ್ಲ, ಈ ರೀತಿ ನಗ್ತಾವ್ರಲ್ಲ ನನ್ನ ವೀಡಿಯೋಸ್ ನೋಡಿಬಿಟ್ಟು, ನನ್ನ ಮಾತು ನೋಡಿಬಿಟ್ಟು ಕೇಳಿಬಿಟ್ಟು, ಸೊ ಅದಕ್ಕೆ ಏನಾದರೂ ಒಂದು ನಾನು ಸಾಧನೆ ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು. ಸೊ ಅವಾಗ ನಕ್ಕಿರೋರೆಲ್ಲ ಬೇಷ್ ಅನ್ಬೇಕು, ಶಬಾಷ್ ಅನ್ಬೇಕು ಅನ್ನೋದು ನನ್ನ ಇದರಲ್ಲಿ ಮೈಂಡಲ್ಲಿ ಹೊಕ್ಕೋಬಿಡ್ತು ಚೆನ್ನಾಗಿ. ಸೊ ಅದರಲ್ಲಿ ಸ್ವಲ್ಪ ಜನ ನಮಗೆ ಹತ್ರ ಆಗಿರೋ ಅಂತಾರೆ ನನ್ನ ವೀಡಿಯೋಸ್ ನೋಡೋದು, ನಗೋದು, ಈ ರೀತಿಯೆಲ್ಲ ತುಂಬ ಅವಮಾನ ಪಟ್ಟೆ. ನನ್ನ ಮಕ್ಕಳೆಲ್ಲ ಮನೆಗೆ ಬಂದೇ ಅಳ್ತಾ ಇದ್ರು, ಅಮ್ಮ ನೀನು ವೀಡಿಯೋಸ್ ಮಾಡೋದು ಸ್ಟಾಪ್ ಮಾಡಿಬಿಡು, ನಮಗೆ ಊರಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ, ಎಲ್ಲರೂ ನಗ್ತಾರೆ ನಮ್ಮನ್ನು ನೋಡಿಬಿಟ್ಟು, ನೀನು ಯಾವ ರೀತಿ ಮಾತಾಡ್ತೀಯಾ, ನಾವು ಹೋಗ್ಬೇಕಾದ್ರೆ ಅದೇ ರೀತಿ ಮಾತಾಡ್ತಾರೆ ಅಂತ ಅಂದರೆ. ಸೊ ಆಗ ನಮ್ಮ ಮನೆಯವರು ಎಲ್ಲರೂ ಬೈದರು ಮಕ್ಕಳನ್ನ. ಸೊ ಇದೇ ಹಿಂಗೆ ನಕ್ಕಿರೋರೇ ಒಂದಿನ ನಿಮ್ಮಮ್ಮನ್ನ ಮೆಚ್ಕೊತಾರೆ, ಸ್ವಲ್ಪ ವೆಯ್ಟ್ ಮಾಡು ಅಂತಂದು ಹೇಳಿದ್ರು. ಅಂದರೆ ಅಷ್ಟೊಂದು ಕಾನ್ಫಿಡೆಂಟ್ ಇಟ್ಟಿದ್ದಾರೆ ನನ್ನ ಮೇಲೆ ನಮ್ಮ ಮನೆಯವರು. ಸೊ ಏನಾದರೂ ಒಂದು ಸಕ್ಸಸ್ ಮಾಡ್ತಾಳೆ ಅಂದರೆ ಸಕ್ಸಸ್ ಬರೋ ಥರ ಕಷ್ಟಪಡ್ತಾಳೆ ಅನ್ನೋದು ಅವ್ರ ನಂಬಿಕೆ. ಆ ನಂಬಿಕೆನ ಉಳಿಸ್ಕೋಬೇಕು ಅನ್ನೋದು ನನ್ನ ಕಾನ್ಫಿಡೆಂಟು. ಸೊ ಅಂದರೆ ನಾವು ಯೂಟ್ಯೂಬ್ಗೆ ಬಂದಿದ ತಕ್ಷಣ ಸಕ್ಸಸ್ ಆಗ್ತೀವಿ, ಸ್ವಲ್ಪ ದಿನ ಆದಮೇಲೆ ಇದರಿಂದ ಸ್ಯಾಲ್ರಿ ತೊಗೊತೀವಿ ಅನ್ನೋದು ಕನಸು. ಅದು ರಿಯಲಿ ಹೇಳ್ಬೇಕಂದ್ರೆ ಒಂದು ಟ್ಯಾಲೆಂಟು ಇರಬೇಕು, ಮತ್ತು ಒಂದು
ಇದು ಅದೃಷ್ಟ ಅಂತಾರಲ್ಲ, ಲಕ್ ಅಂತಾರಲ್ಲ, ಅದೂ ಇರಬೇಕು. ಇವೆರಡರ ನಡುವೆ ಹಾರ್ಡ್ ವರ್ಕು ಇರಬೇಕು. ಮೇಯ್ನ್ ನಾವು ಡೈಲಿ ಕಷ್ಟಪಡಬೇಕು ವೀಡಿಯೋಸ್ಗೆ. ಅಷ್ಟು ಸುಲಭ ಅಲ್ಲ. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಸೊ ಎರಡರಲ್ಲೂ ನಾವು ಸಕ್ಸಸ್ ಆಗಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಏನಾದರೂ ಒಂದು ಜನಕ್ಕೆ ನಮ್ಮಲ್ಲಿ ಇಷ್ಟ ಆಗಿರಬೇಕು. ಸೊ ನಮ್ಮ ಮಾತಾಗಿರ್ಬೋದು, ಇಲ್ಲ ನಾವಾಗಿರ್ಬೋದು, ಇಲ್ಲ ನಮ್ಮ ಪದ್ಧತಿ ಆಗಿರ್ಬೋದು, ಏನೋ ಒಂದು ನಮ್ಮಲ್ಲಿ ಜನ ಇಷ್ಟಪಟ್ಟರೆ ಮಾತ್ರ ನಾವು ಸಕ್ಸಸ್ ಆಗೋಕ್ಕೆ ಒಂದು ಮೇಯ್ನ್ ರೀಸನ್ ಅಂತಂದು ಹೇಳ್ತೀನಿ. ಸೊ ಹಾಗೆ ನನ್ನ ಮಾತು ಇಷ್ಟಪಟ್ಟರು ಜನ. ಸೊ ನನ್ನನ್ನು ಇಷ್ಟಪಟ್ಟರು ಇಲ್ವೋ ಗೊತ್ತಿಲ್ಲ, ಆಗಲಿ ನನ್ನ ಮಾತಿನ ಶೈಲಿ ಇಷ್ಟಪಡ್ತಾ ಬಂದರು. ಸೊ ನೀವು ಮಾತಾಡೋದು ತುಂಬ ಇಷ್ಟ ಆಗುತ್ತೆ ಅಂತಂದು ಹೇಳ್ತಾ ಬಂದ್ರಲ್ಲ. ನಾನು ಸ್ಟಾರ್ಟಿಂಗಲ್ಲಿ ನನ್ನ ಮಾತೇ ನನಗೆ ಇಷ್ಟ ಆಗಿರಲಿಲ್ಲ. ಅಂಥದ್ರಲ್ಲಿ ಜನ ನನ್ನ ವಾಯ್ಸು, ನನ್ನ ಮಾತು ಇಷ್ಟಪಡ್ತಾವ್ರೆ ಅಂದರೆ ನಾನು ಇನ್ನೂ ಒಂದು ಬೆಸ್ಟಾಗಿ ಮಾತಾಡಬೇಕು. ಸೊ ಇನ್ನೂ ಚೆನ್ನಾಗಿ ಮಾತಾಡಬೇಕು, ಜನರಿಗೆ ಇಷ್ಟ ಆಗೋ ಥರ ಮಾತಾಡಬೇಕು ಅನ್ನೋದು ಒಂದು ಮೇಯ್ನು ನನ್ನ ತಲೆಗೆ ಹಾಕ್ಕೊಬಿಟ್ಟೆ. ಸೊ ಅವಾಗಿಂದ ಒಂದಕ್ಕಿಂತ ಒಂದು ಈ ವಿಡಿಯೋ ಯಾವ ರೀತಿ ಮಾತಾಡಿದ್ದೀನಿ ಅಂತ ಒಂದಕ್ಕೆ 10 ಸಾರಿ ಚೆಕ್ ಮಾಡ್ಕೊತೀನಿ ನಾನು. ಇದರಲ್ಲಿ ಏನಾದರೂ ಫಾಲ್ಟ್ ಮಾತಾಡಿದ್ದೀನಾ, ಇದರಲ್ಲಿ ಏನಾದರೂ ಸ್ವಲ್ಪ ಡಲ್ಲಾಗಿ ಮಾತಾಡಿದ್ದೀನಾ ಅನ್ನೋದು ನನಗೆ ನಾನೇ ಚೆಕ್ ಮಾಡ್ಕೊತೀನಿ. ಸೊ ನನಗೆ ಯಾರು ಚೆಕ್ ಮಾಡಿ ಈ ರೀತಿ ಮಾತಾಡು ಅಂತ ಹೇಳ್ಕೊಟ್ಟೋರಿಲ್ಲ ಇದುವರೆಗೂ. ಸೊ ನನಗೆ ನಾನೇ ಕ್ವಶನ್ ಪೇಪರು, ನನಗೆ ನಾನೇ ಆನ್ಸರ್ ಪೇಪರ್, ಆ ರೀತಿ ನಾನೇ ಕ್ವಶನ್ ಮಾಡ್ಕೊಳ್ಳೋದು, ನಾನೇ ಆನ್ಸರ್ ಹುಡ್ಕೊಳ್ಳೋದು. ಸೊ ಹಾಗೆ ನಾನು ಹೆವಿ ಹಾರ್ಡ್ ವರ್ಕ್ ಮಾಡ್ತಾ ಬಂದೆ. ಸುಮಾರು ಅಂದರೆ ವರ್ಷದ ಮೇಲೆ 7 ತಿಂಗಳವರೆಗೂ ನನಗೆ ಬರೀ 150 ವ್ಯೂಸು. 6 ಮಂತ್ಸ್ಗೆ ನನಗೆ ಮಾನಿಟೈಸೇಷನ್ ಆನ್ ಆಯಿತು. 150 ವ್ಯೂಸ್ ಆದ್ರೂ ಏನಕ್ಕೆ ಮಾನಿಟೈಸೇಷನ್ ಆನ್ ಆಯ್ತು ಅಂದರೆ ಅಷ್ಟೇ ಜನ ಆದ್ರೂ ನನ್ನ ವೀಡಿಯೋನ ಲೆಂತಿಯಾಗಿ ನೋಡ್ತಾವ್ರೆ, ಚೆನ್ನಾಗಿ ನೋಡ್ತಾವ್ರೆ. ಸೊ ಅದಕ್ಕೆ ನನಗೆ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗೋದ್ರು. ಸೊ ಇದು ಒಂದು ಖುಷಿ ಪಡುವಂಥ ವಿಷಯ. ಯಾಕಂದರೆ ಸ್ವಲ್ಪ ಕೆ ವೀಡಿಯೋಸ್ ಬಂದ್ರೇ ಅದೆಲ್ಲ ಸಾಧ್ಯ. ಮಾನಿಟೈಸೇಷನ್ ಆನ್ ಆಗೋದಾಗಿರ್ಬೋದು, ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಾಗಿರ್ಬೋದು, ನಮ್ಮ ವೀಡಿಯೋ ಯಾವುದಾದ್ರೂ ಒಂದು ವೈರಲ್ ಆದರೆ ಮಾತ್ರ ಇದೆಲ್ಲ ಸಾಧ್ಯ. ಸೊ ಅದೇನು ಆಗದೇನೆ ನನಗೆ ಬರೀ 150 ವ್ಯೂಸ್ಗೆ ಈ ರೀತಿ 6 ಮಂತ್ಗೆ ಕಂಪ್ಲೀಟ್ ಆಗೋಯ್ತು ಎಲ್ಲನೂ. ನಾನು ವರ್ಷದ ಮೇಲೆ 7 ತಿಂಗಳವರೆಗೂ ಒಂದು ಡೇನೂ ಗ್ಯಾಪ್ ಬಿಡದೆ, ಏನೋ ಅನಿವಾರ್ಯ ನನಗೆ ಹುಷಾರಿಲ್ಲ ಅಂದಾಗ ಮಾತ್ರ ಗ್ಯಾಪ್ ಕೊಟ್ಟಿದ್ದೆ ಅಷ್ಟೇ ಬಿಟ್ಟರೆ ಡೈಲಿ ಶಾರ್ಟ್ ಒಂದು ಲೆಂತಿ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತಾನೆ ಬಂದೆ. ಸೊ ಆಗ ನನಗೆ ವರ್ಷದ ಮೇಲೆ 7 ತಿಂಗಳಾದಮೇಲೆ ನಾನು ಕೌಂಟ್ ಮಾಡ್ಕೊಂಡಿದ್ದೆ ಚೆನ್ನಾಗಿ, ನನಗೆ ಯಾವಾಗ ಸಕ್ಸಸ್ ಬರುತ್ತೆ, ನಾನು ಬಿಡಬಾರ್ದು ಇದರಲ್ಲಿ ವ್ಯೂಸ್ ಬರೋವರೆಗೂ. ಆದರೆ ತುಂಬ ಪ್ರಾಬ್ಲಮ್ಸ್ ಮಾಡಿದ್ದೆ. ಸೊ ಮ್ಯೂಸಿಕ್ ಬಳಸೋದಾಗಿರ್ಬೋದು, ನನಗೆ ಅದೆಲ್ಲ ಗೊತ್ತಿಲ್ಲದೇ ತುಂಬ ನಾನು ಮ್ಯೂಸಿಕ್ ಎಲ್ಲ ಬಳಸ್ಬಿಟ್ಟು ಅದಕ್ಕೆ ಕಾಪಿರೈಟ್ ಎಲ್ಲ ಬಂದು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಕೊಂಡು ಈ ರೀತಿ ಎಲ್ಲ ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ. ಅದಕ್ಕೆ ನನಗೆ ಗ್ರೋತ್ ಅನ್ನೋದು ಸ್ವಲ್ಪ ಕಡಿಮೆ ಇತ್ತು. ಸೊ ಏನಾದರೂ ಮಾಡಿ ಅದೆಲ್ಲ ಸ್ವಲ್ಪ ತಿಳ್ಕೊಂಡು ಮತ್ತೆ ಬಂದರೆ ಮತ್ತೆ ಒಂದು 6-7 ಮಂತ್ಸ್ ಆದ್ರೂ ಅಷ್ಟೇ ವ್ಯೂಸ್ ಬರ್ತಾಯಿತ್ತು. ಪರವಾಗಿಲ್ಲ, ನಮ್ಮ ಮನೆಯವರು ಇನ್ನೊಂದು ಚಾನಲ್ ಆದರೂ ಓಪನ್ ಮಾಡೋಂದ್ರು. ನಾನಿಲ್ಲ, ಇದೇ ನಂದು ನಮ್ಮ ಮನೆಯವ್ರದ್ದು ನೇಮ್ ಇಟ್ಬಿಟ್ಟು ನಾನು ಚಾನಲ್ ಓಪನ್ ಮಾಡಿದ್ದೀನಿ. ಇದರಲ್ಲೇ ಸಕ್ಸಸ್ ಕಾಣಬೇಕು ಅನ್ನೋದು ನಂದು ಒಂದು ಹಠ. ಯಾಕಂದರೆ ಚಾನಲ್ ನೇಮ್ ಚೇಂಜ್ ಮಾಡಬೇಕಾಗುತ್ತೆ ಬೇರೆ ಚಾನಲ್ ಇಟ್ಟರೆ. ಸೊ ಇಲ್ಲ, ನಾನು ಇದೊಂದು ಬ್ರ್ಯಾಂಡಾಗಿ ತೊಗೋಬೇಕು ನಮ್ಮ ಮನೆಯವ್ರದ್ದು ನಂದು ನೇಮ್ ಅಂತಂದು ಹೇಳ್ಬಿಟ್ಟು ನಾನು ಇಲ್ಲ ಇದರಲ್ಲೇ ಕಷ್ಟಪಟ್ಟು ಸಕ್ಸಸ್ ತೊಗೊತೀನಿ ಅಂತ ಅಂದೆ. ಸರಿ ನಿನ್ನಿಷ್ಟ ಅಂತ ಅಂದರು. ಆವಾಗ ನನಗೆ ಲಕ್ಕಿಯಾಗಿ ನನಗೆ ಕಲ್ತು ಬಂದಿದ್ದು ನನ್ನ ವಾಷಿಂಗ್ ಮಿಷನ್ ವಿಡಿಯೋ. ಸೊ ತುಮಕೂರಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಗೆ ಅಂತ ಹೋಗಿದ್ದೆ. ಸೊ ಆವಾಗ ಅದು ನೋಡಿದ್ದೆ, ಚೆನ್ನಾಗಿತ್ತು. ನಮ್ಮ ಮನೆಗೆ, ನಮ್ಮ ಬಜೆಟ್ಗೆ ಅದು ಸಾಕು ಅನ್ನಿಸ್ತು ನನಗೆ ವಾಷಿಂಗ್ ಮಿಷನ್ನು. ಅದಕ್ಕೋಸ್ಕರ ಅದನ್ನು ನಾನು ಇಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡೆ, ಅಮೌಂಟ್ ಕೊಟ್ಟೆ ತೊಗೊಂಡೆ. ಆಗ ನಾನು ಅದು ವಿಡಿಯೋ ಮಾಡಿದೆ ಯೂಟ್ಯೂಬಲ್ಲಿ, ಲೆಂತಿ ವಿಡಿಯೋ. ಸೊ ಆಗ ನನಗೆ ಅದೊಂದು ಸ್ವಲ್ಪ ರೀಚ್ ಕಾಣ್ತು. 1 ಡೇಗೆ 10K ವ್ಯೂಸ್ ಬಂತು. ಸೊ ಅದರಿಂದ ನನಗೆ ಇನ್ನು ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಎಲ್ಲ ಸಜೆಸ್ಟ್ ಆಯಿತು ಹೊಸಬರಿಗೆಲ್ಲನೂ. ಸೊ ಆಗ ಎಲ್ಲರೂ ನೋಡಿಬಿಟ್ಟು ವೀಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತ ಒಂದು ಮೆಚ್ಚುಗೆ ಸೂಚನೆ ಅಂತಾರಲ್ಲ, ಆ ರೀತಿ ಬಂತು ಜನರ ಕಡೆಯಿಂದ. ಸೊ ಅವಾಗಿಂದ ನಾನೇನು ಮಾಡಿದೆ, ಇನ್ನು 1 ಡೇನೂ ಗ್ಯಾಪ್ ಕೊಡದೆ ಒನ್ ಡೇ ಬಿಟ್ಕೊಂಡು ಸೊ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಡೇ ಬೈ ಡೇ ಸೊ ಒಳ್ಳೊಳ್ಳೆ ವೀಡಿಯೋಸ್ ಕಂಟೆಂಟ್ ಇರೋ ಥರ, ಅಂದರೆ ಸ್ವಲ್ಪ ಏನೋ ಇದೆ ವೀಡಿಯೋದಲ್ಲಿ ಅನ್ನೋ ರೀತಿ ನಾನು ಮಾತಾಡ್ತಾ ಸೊ ಅವ್ರಿಗೆ ಇಷ್ಟ ಆಗೋ ರೀತಿ ನಾನು ಕೊಡ್ತಾ ಹೋದೆ. ಅವಾಗಿಂದ ಇನ್ನು ಲಕ್ ಅನ್ನೋದು ಕಲ್ತು ಬಂತು. ಆಗಿಂದ ನನಗೆ ಸ್ಯಾಲ್ರಿನೂ ಸ್ಟಾರ್ಟ್ ಆಯಿತು, ಅರ್ನ್ ಆಗೋದು. ಸೊ $100 ಕಂಪ್ಲೀಟ್ ಆದರೆ ಸ್ಯಾಲ್ರಿ ಬರುತ್ತಲ್ಲ, ಆ ರೀತಿ ಹೋಗ್ತಾ ಬಂತು. ಆಗಿಂದ ನಾನು ಸುಮಾರು ಅಂದರೆ ಒಂದು 5-6 ತಿಂಗಳು ಸ್ಯಾಲ್ರಿ ತೊಗೊಂಡಿದ್ದೀನಿ ಈಗ. ಸೊ ಅವಾಗಿಂದ ಕೇಳ್ತಾ ಇದ್ರಿ ನೀವು ಏನೋ, ಸೊ ನಿಮ್ಮ ಯೂಟ್ಯೂಬ್ ಅರ್ನಿಂಗ್ ಎಷ್ಟಿದೆ, ನೀವು ಮಂತ್ಲಿ ಎಷ್ಟು ದುಡಿತೀರಾ ಯೂಟ್ಯೂಬಲ್ಲಿ ಅಂತಂದು ಒಂದೇ ಕ್ವಶನ್ನು ನಾನು ಹೇಳಿದ್ದೀನಿ. ಸೊ ಆದ್ರೂ ಒಂದೇ ಕ್ವಶನ್ನು, ಹೋಗಲಿ ಒಂದು ವಿಡಿಯೋ ಮಾಡಿಬಿಟ್ಟು ಕ್ಲಾರಿಫೈ ಕೊಡೋಣ. ಸೊ ನಾನು ಇನ್ಸ್ಟಾಗ್ರಾಮಿಂದ ಎಷ್ಟು ಅರ್ನ್ ಮಾಡ್ತೀನಿ ಮಂತ್ಲಿ, ಮತ್ತು ಯೂಟ್ಯೂಬಿಂದ ಎಷ್ಟು ಅರ್ನ್ ಮಾಡ್ತೀನಿ ಅನ್ನೋದು ನಿಮಗೂ ಒಂದು ಕ್ಲಾರಿಫೈ ಕೊಟ್ಟರೆ ಸೊ ನೀವು ಕೇಳೋದಕ್ಕೆ, ಪಾಪ ವಿಡಿಯೋ ನೋಡೋದಕ್ಕೆ ನಾನೇನೋ ಸಮಾಧಾನ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ. ಸೊ ಓಕೆ ಹೇಳ್ಬಿಡೋಣ ಅಂತಂದು ಹೇಳ್ಬಿಟ್ಟು ಅನ್ನಿಸ್ತು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟಿಂಗ್ ಆಗಿ ತೊಗೊಂಡಿರೋ ಅಂಥದ್ದು 2000ದಿಂದ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಪ್ರಮೋಷನ್ ವೀಡಿಯೋಸು. ಆಗ ನನಗೆ ಗೊತ್ತಿಲ್ಲ ಎಷ್ಟು ತೊಗೋಬೇಕು ಅಮೌಂಟು ಅನ್ನೋದು ಏನೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ನಾನು ಹಿಂದೂಪುರದಲ್ಲಿ ಒಂದು ಸೆರಾಮಿಕ್ ಶಾಪ್ದು
ಟೈಲ್ಸ್ ಆ್ಯಂಡ್ ಸೆರಮಿಕ್ ಇರುತ್ತಲ್ಲ, ಸೊ ಅದ್ರದ್ದು ನಾನು ತೊಗೊಂಡಿದ್ದು 2000 ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು. ನನಗೆ ಗೊತ್ತಿಲ್ಲ, ಸೊ ಆದ್ರೂ 2000 ತೊಗೊಂಡು ಮಾಡಿದೆ. ಓಕೆ ಅಂತ ಅದಾದಮೇಲೆ ಡೇ ಬೈ ಡೇ ಇನ್ನು ಪ್ರಮೋಷನ್ಸ್ ಸ್ಟಾರ್ಟ್ ಆಯಿತು. ಮೇಯ್ನ್ ಇನ್ನೊಂದು, ನನಗೆ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಚೆನ್ನಾಗಿ ಬರುತ್ತೆ. ಸೊ ಆ ವ್ಯೂಸ್ಗೆ ಬೇರೆ ಕಡೆ ಎಲ್ಲ ವಿಚಾರಿಸಿದೆ. ಆ ವ್ಯೂಸ್ಗೆ ತಗೊಳ್ಳೋದು ಅಮೌಂಟ್ ಬಂದುಬಿಟ್ಟು 15,000 ತಗೊತಾರಂತೆ ಒಂದು ವೀಡಿಯೋಗೆ. ಸೊ ಆದ್ರೂ ನಮ್ಮ ಸೈಡ್ ಅಷ್ಟೊಂದು ಕೊಡಲ್ಲ. ಸೊ ಏನಕ್ಕೆ ಹಳ್ಳಿ ಸೈಡ್ ಅಷ್ಟೊಂದು ಇದು ಮಾಡೋದು ಅಂತ ನಾನು, ಸೊ ಆಮೇಲೆ ಬರ್ತಾ 4,000 5,000 ಈ ರೀತಿ ತಗೊತ ಬಂದೆ. ಸೊ ಈಗ ನಾನು ಅದು ಬಿಸ್ನೆಸ್ ಮೇಲೆ ಡಿಪೆಂಡ್ ಇರುತ್ತೆ, ಅವ್ರ ಶಾಪ್ಸ್ ಮೇಲೆ ಆಗಿರ್ಬೋದು, ಇಲ್ಲ ಅವ್ರ ಬಿಸ್ನೆಸ್ ಮೇಲೆ ಡಿಪೆಂಡ್ ಇರುತ್ತೆ ಅಮೌಂಟ್ ತಗೊಳ್ಳೋ ಅಂಥದ್ದು. ಸೊ ನಾನು ಒಂದು ವೀಡಿಯೋಗೆ ಮಿನಿಮಮ್ ಅಂದರೂ 10,000 ತಗೊತೀನಿ. ಅದರಲ್ಲಿ ಚಿಕ್ಕ ಚಿಕ್ಕ ಬಿಸ್ನೆಸ್ಗೆ ನೋಡೇ ತೊಗೊತೀನಿ, ಜಾಸ್ತಿ ಅಂತ ತೊಗೊಳಕ್ಕೆ ಹೋಗಲ್ಲ. ಮಿನಿಮಮ್ ಅಂದ್ರೂ 10K. ಈಗ ನನ್ನ ಅಂದರೆ ನನ್ನ ಇನ್ಸ್ಟಾಗ್ರಾಮು ಪ್ರಮೋಷನ್ ವೀಡಿಯೋಸ್ಗೆ 10K ಅರ್ನ್ ಮಾಡ್ತೀನಿ. ಅದರಲ್ಲಿ ನನಗೆ ಏನಿಲ್ಲ ಅಂದರೂ ಒಂದು 3-4 ವೀಡಿಯೋಸ್ 10K ಅಂದರೆ 10Kನೇ ಅಲ್ಲ ಹೇಳಿದ್ನಲ್ಲ. ಸೊ ನೋಡ್ಕೊಂಡು ಒಂದು ಕಡಿಮೆ ಬಿಸ್ನೆಸ್ ಇರೋ, ಅಂದರೆ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆಲ್ಲ ನಾನು ಕಡಿಮೆ ಅಮೌಂಟೇ ತೊಗೊತೀನಿ, 4,000 5,000 6,000 ಈ ರೀತಿ. ಸೊ ಏನಿಲ್ಲ ಅಂದರೂ ಇನ್ಸ್ಟಾಗ್ರಾಮ್ ಕಡೆಯಿಂದ ನನಗೆ ಮಿನಿಮಮ್ ಅಂದ್ರೂ ಸೊ ಒಂದು 30,000-35,000 ಈ ರೀತಿ ಬರುತ್ತೆ ಇನ್ಸ್ಟಾಗ್ರಾಮ್ ಕಡೆಯಿಂದ. ಪ್ರಮೋಷನ್ ಮಾಡ್ಕೊಂಡ್ರೆ ಮಿನಿಮಮ್ ಅಂದ್ರೂ ಒಂದು 20,000ಕ್ಕೇನು ಕಡಿಮೆ ಇಲ್ಲ, 20,000ದಿಂದ ಸ್ವಲ್ಪ 25-30-35 ಈ ರೀತಿ ಆಗುತ್ತೆ ಮಂತ್ಲಿ ನನಗೆ. ಸೊ ಮತ್ತು ಯೂಟ್ಯೂಬ್ಗೆ ಬರೋದಾದರೆ, ಸೊ ಯೂಟ್ಯೂಬಲ್ಲಿ ಏನು ಜಾಸ್ತಿ ಬರ್ತಾ ಇಲ್ಲ, ಯಾಕಂದರೆ ಅದರಲ್ಲಿ ಡಾಲರ್ಸ್ ಕಂಪ್ಲೀಟ್ ಆಗೋದಷ್ಟು ಸುಲಭ ಅಲ್ಲ. ಸೊ ಯೂಟ್ಯೂಬಲ್ಲಿ ಮಿನಿಮಮ್ ಅಂದರೂ ಈಗ ಮಂತ್ಲಿ ಸ್ಯಾಲ್ರಿ ತೊಗೊತಾ ಇದ್ದೀನಿ. ಹಿಂದಿನ ತಿಂಗಳು ನನಗೆ $100 ಕಂಪ್ಲೀಟ್ ಆಗಲಿಲ್ಲ, $99 ಆಯಿತು. ಸೊ ಅಲ್ಲಿಗೆ ಸ್ಟಾಪ್ ಆಯಿತು, ಅಮೌಂಟ್ ಬಂದಿಲ್ಲ. ಸೊ ಈ ಮಂತ್ ಇನ್ನು ಮಾರ್ಚ್ ಮಂತಿಂದು ಬರುತ್ತೆ, ಅಂದರೆ ಎರಡು ಸೇರಿಸಿ ಬರುತ್ತೆ. ಸೊ ಹಾಗೆ ಮಿನಿಮಮ್ ಅಂದ್ರೂ ನನಗೆ ಒಂದು ಮಂತ್ದು ಏನಿಲ್ಲ ಅಂದರೂ ಒಂದು 10K 11K 12K ಈ ರೀತಿ ಹೋಗುತ್ತೆ, 15K 14K ಈ ರೀತಿ. ಎರಡು ಸೇರಿಸಿ ನನಗೆ ಈಗ ಸದ್ಯಕ್ಕೆ ಒಂದು 40,000 35,000 40,000 ದುಡಿತಾ ಇದ್ದೀನಿ ಅಂತ ಅಂದ್ಕೋಬೋದು. ಒಂದು ಇದ್ರ ಮೇಲೆ ವೀಡಿಯೋಸ್ ಸಿಕ್ಕಿಲ್ಲ ಅಂದರೆ ಒಂದು ವೇಳೆ ಒಂದು 25-30,000 ಸಿಕ್ಕಿದ್ರೆ ಒಂದು 40-45. ಸೊ ಈ ರೀತಿ ಅರ್ನ್ ಮಾಡ್ತಾ ಇದ್ದೀನಿ. ಆದರೆ ಅದರಲ್ಲಿ ₹1 ಸೇವ್ ಮಾಡ್ತಾ ಇಲ್ಲ ಇನ್ನೂ. ಸೊ ಅದ್ರ ಜೊತೆಗೆ ನಮ್ಮ ಮನೆಯವರು ಒಂದು ಕೆಲಸಗಳು ಚೆನ್ನಾಗಿ ಸಿಕ್ಕಿದ್ರೆ ಅವ್ರದ್ದು ಒಂದು 20-30,000 ಆಗುತ್ತೆ ಅಂದ್ಕೊಳ್ಳಿ. ಸೊ ಅದೆಲ್ಲ ಕಲಿತು ನಾವು ಬರೀ ಆದಷ್ಟು ನಮ್ಮ ಸಾಲಗಳಿದೆಯಲ್ಲ, ಸೊ ಅದಕ್ಕೆ ಕಟ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ನಮಗೆ ಮಿನಿಮಮ್ ಮಿಕ್ಕಿದ್ರೆ ಒಂದು 4-5,000 ಮಿಕ್ಬೋದು. ಅದರಲ್ಲಿ ಮನೆ ಖರ್ಚಿಗಂತೆ ಅದು ಇದು ಇಟ್ಕೊಂಡಿರ್ತೀವಿ. ಸೊ ನಾವಿನ್ನೂ ಒಂದು ಜೀರೋ ಬ್ಯಾಲೆನ್ಸ್ ಮೇಲೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶುರು ಮಾಡಬೇಕು ಅಂದ್ರೂ ಸುಮಾರು ಅಂದರೆ ಇನ್ನೂ 1 ವರ್ಷ ಹೋಗಬೇಕು ನಾವು. ಸೊ ಅದರಿಂದ ಈಗ ಎಷ್ಟು ಬಂದ್ರೂ ಅಷ್ಟು ನಾವು ಈ ಥರ ಸಾಲಗಳಿಗೆ ಕಟ್ತಾ ಇದ್ದೀವಿ. ಸೊ ಅಂದರೆ ಸೇವಿಂಗ್ಸ್ ಅಂತೂ ಏನೂ ಇಲ್ಲ ಇನ್ನು. ನಾನು ಸೇವಿಂಗ್ಸ್ ಮಾಡಬೇಕಾದ್ರೆ ಹೇಳ್ತೀನಿ, ತಪ್ಪದೆ ಶೇರ್ ಮಾಡ್ಕೊತೀನಿ. ಸೊ ನಿಮಗೆ ಒಂದು ಕ್ಲಾರಿಫೈ ಸಿಕ್ಕಿರುತ್ತೆ ಇವತ್ತಿನ ವಿಡಿಯೋದಲ್ಲಿ. ನಾನು ಹೇಳೋದೊಂದೇ, ಸೊ ನಾನು ಯೂಟ್ಯೂಬ್ಗೆ ಬರೋಕ್ಕೂ ಮುಂಚೆ ನಾನು ಜೀರೋ, ನನ್ನಿಂದ ₹1 ಇನ್ಕಮ್ ಇಲ್ಲ ಮನೆಗೆ. ಸೊ ಆಗ ಯಾವ ರೀತಿ ಇತ್ತು ಅಂದರೆ ಜೀವನ ನಿಜ, ಹೆಂಗೆ ನಾವು ಸಾಲದಿಂದ ಹೊರಗಡೆ ಬರೋದು, ಹೆಂಗೆ ನನಗೂ ಒಂದು ಕೆಲಸ ಬೇಕಲ್ಲ ಅಂತ ನಾನು ಬೇರೆ ಕಡೆ ಎಲ್ಲ ಓಡಾಡಿದ್ದೀನಿ ಕೆಲಸಗಳಿಗೆ ಅಂತಂದು. ಸೊ ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ. ಬಟ್ಟೆ ಶಾಪಲ್ಲಿ ಸಮೇತ ಕೆಲಸ ಮಾಡಿದ್ದೀನಿ ನಾನು, ಆದರೆ ಜಾಸ್ತಿ ಏನೂ ಮಾಡಲಿಲ್ಲ. 1 ಮಂತ್ ಮಾಡಿದೆ ಅಷ್ಟೇ ಬಟ್ಟೆ ಶಾಪಲ್ಲಿ. ಇದೇ ಲಿಂಗದಳ್ಳಿ, ನಮ್ಮೂರ ಹತ್ರ ಲಿಂಗದಳ್ಳಿ ಇದೆಯಲ್ಲ, ಅಲ್ಲಿ ಒಂದು ಬಟ್ಟೆ ಶಾಪಲ್ಲಿ 1 ಮಂತ್ ಕೆಲಸ ಮಾಡಿದ್ದೀನಿ. ಹಾಗೆ ಇನ್ನು ಬೇರೆ ಬೇರೆ ಕಡೆ ಎಲ್ಲ ವಿಚಾರಿಸಿದ್ವಿ, ಎಲ್ಲೂ ನನಗೆ ಅಡ್ಜಸ್ಟ್ ಆಗುವಂಥ ಕೆಲಸಗಳು ಸಿಕ್ಕಿಲ್ಲ. ಸೊ ಅದು ನಮಗೆ ಗೊತ್ತಿರೋದಾಗಿರೋದ್ರಿಂದ 1 ಮಂತ್ ಹೋದೆ. ಸೊ ಅಷ್ಟರಲ್ಲೇ ನಮಗೆ ಇದಾಗಲೇ ನನಗೆ ಸೆಟ್ ಆಗಲಿಲ್ಲ. ಯಾಕಂದರೆ ಮನೇಲಿ ಕೆಲಸ ಮಾಡ್ಕೊಂಡು ಮತ್ತು ಸ್ಕೂಲ್ಗೆ ಮಕ್ಕಳ ಕಳಿಸಿ ನಾನು ಹೋಗೋದು ಅಷ್ಟರಲ್ಲಿ ನನಗೆ ಅಡ್ಜಸ್ಟ್ ಆಗಲಿಲ್ಲ ಟೈಮು. ಅದಕ್ಕೋಸ್ಕರ ಬಿಟ್ಬಿಟ್ಟೆ. 1 ಮಂತ್ ಅಷ್ಟೇ ಮಾಡಿದ್ದು. ಅದಾದಮೇಲೆ ಇನ್ನೂ ನೋಡಿದೆ, ವಿಚಾರಿಸ್ದೆ ಹಂಗೆ ಮನೆ ಹತ್ರ ಏನಾದರೂ ಮಾಡೋದು ಸಿಗುತ್ತೇನೋ ಅಂತ. ಎಲ್ಲೂ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಆಗ ನಮ್ಮ ಮನೆಯವರು ಇದು ಯೂಟ್ಯೂಬ್ದು ಇದು ಮಾಡ್ಕೊ ಅಂತಂದು ಹೇಳ್ಕೊಟ್ಟಿದ್ದು. ಸೊ ಈಗ ನನ್ನ ಮಂತ್ಲಿ ಇನ್ಕಮ್ ಕೇಳಿದ್ರಲ್ಲ, ಒಂದು ಚೆನ್ನಾಗಿ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಎರಡೂ ಕಡೆ ಮಂತ್ಲಿ ನನಗೆ ಸಿಕ್ಕಿದ್ರೆ ಮಿನಿಮಮ್ ಅಂದರೂ ಒಂದು 40,000 45,000 ದುಡಿತಾ ಇದ್ದೀನಿ ತಿಂಗಳಿಗೆ. ಸೊ ಹಾಗೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ನಮಗೆ ಮೇಯ್ನು ಒಂದು ದೃಢ ಸಂಕಲ್ಪ ಇರಬೇಕು ಮನಸ್ಸಲ್ಲಿ. ಅದಿದ್ದರೆ ಯಾರು ಬೇಕಾದರೂ ಸಕ್ಸಸ್ ಆಗ್ತಾರೆ. ಇಲ್ಲ ಅಂದರೆ ಸೊ ಇವತ್ತು ಒಂದು ವಿಡಿಯೋ ಹಾಕೋದು, ಇಲ್ಲ ಅಂದರೆ ಒಂದು ವಾರ ಬಿಟ್ಟು ಇನ್ನೊಂದು ಹಾಕೋದು, ಆ ರೀತಿ ಮಾಡಿದ್ರೆ ಸೊ ನಮಗೆ ಸಕ್ಸಸ್ ಅನ್ನೋದು ಬರೋಲ್ಲ. ಅದು ಡೈಲಿ ಪ್ರಯತ್ನ ಇರಬೇಕು. ಆ ಥರ ನಾವು ಕಷ್ಟಪಟ್ಟರೆ ಕಷ್ಟಕ್ಕೆ ಪ್ರತಿಫಲ ಸಿಗದೆ ಹೋಗಲ್ಲ. ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಎಕ್ಸಾಂಪಲ್ ನನ್ನನ್ನು ತಗೊಳ್ಳಿ. ಸೊ ನಾನು 1 ವರ್ಷದ ಮೇಲೆ 7 ತಿಂಗಳವರೆಗೂ ಫ್ರೀಯಾಗಿ ಕೆಲಸ ಮಾಡಿದ್ದೀನಿ ಯೂಟ್ಯೂಬ್ಗೆ. ₹1 ನನಗೆ ಸ್ಯಾಲ್ರಿ ಇಲ್ಲ ಅದರಿಂದ. ಸೊ ಈಗ ನಾನು ಮಂತ್ಲಿ ಸ್ಯಾಲ್ರಿ ತೊಗೊತಿದ್ದೀನಿ ಅಂದರೆ ಅದು ನನ್ನ ಕಷ್ಟದ ಪ್ರತಿಫಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾರಾದರೂ ಲೇಡೀಸ್ ಮನೆಯಲ್ಲೇ ಇದ್ಕೊಂಡು ಈ ರೀತಿ ಏನಾದರೂ ಮಾಡಬೇಕಂದ್ರೆ ಮಾಡಿ. ಸೊ ಆದಷ್ಟು ಹೊರಗಡೆ ಬಂದು ನೋಡಿ. ಸೊ ಎಲ್ಲರೂ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಓಡಾಡ್ತಾ ಇರ್ತಾರೆ.
ಅದರಲ್ಲಿ ನಾವೇನಕ್ಕೆ ಸುಮ್ಮನೆ ವೇಸ್ಟಾಗಿ ಕೂತ್ಕೋಬೇಕು. ನಮಗೂ ಅಲ್ಪ ಸ್ವಲ್ಪ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ನಿಮಗೆ ವೀಡಿಯೋಸೇ ಅಂತ ಹೇಳ್ತಾ ಇಲ್ಲ. ಸೊ ಏನಾದರೂ ಒಂದು ಟೈಲರಿಂಗ್ ಕೆಲಸ ಆಗಿರ್ಬೋದು, ಇಲ್ಲ ವೀಡಿಯೋಸ್ ಇಂಟ್ರೆಸ್ಟ್ ಇದ್ದರೆ ವೀಡಿಯೋಸ್ ಆಗಿರ್ಬೋದು, ಇಲ್ಲ ನಾವು ಮನೆಯಲ್ಲೇ ಏನಾದರೂ ಮಾಡ್ತೀವಿ, ಇಲ್ಲ ಒಂದು ಚಿಕ್ಕದಾಗಿ ಏನಾದರೂ ಒಂದು ಬಟ್ಟೆ ಬಿಸ್ನೆಸ್ ಮಾಡ್ತೀವಿ, ಒಂದು ಚಿಕ್ಕದಾಗಿ ಒಂದು ಶಾಪ್ ಹಾಕ್ಕೊಂತೀವಿ, ಒಂದು ಅಂಗಡಿ ಹಾಕ್ಕೊಂತೀವಿ, ಈ ರೀತಿ ಏನಾದರೂ ಒಂದು ಇರುತ್ತಲ್ಲ. ಸೊ ಅದರಲ್ಲಿ ನೀವು ಗುರುತಿಸ್ಕೊಂಡಿರ್ತೀರ, ಏನಾದರೂ ಒಂದು ಪಾರ್ಲರ್ದೇ ಆಗಿರ್ಬೋದು. ಸೊ ಯಾವುದು ಇದೇ ಅಂತಂದು ಹೇಳ್ತಾ ಇಲ್ಲ ನಾನು, ಯಾವುದಾದ್ರೂ ಸರಿನೇ. ಸೊ ಹೊರಗಡೆ ಬಂದು ಸ್ವಲ್ಪ ನಿಮ್ಮ ಕಡೆಯಿಂದನೂ ಒಂದು ಅರ್ನಿಂಗ್ ಅನ್ನೋದೊಂದು ಇದ್ದರೆ ಲೇಡೀಸ್ಗೆ, ಒಂದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ನನಗೆ ಈ ವರ್ಷ ಅಂದರೆ ಇನ್ನು 6 ತಿಂಗಳಿಂದ ಸ್ಟಾರ್ಟ್ ಆಗಿದೆ, ಒಂದು 5-6 ತಿಂಗಳಿಂದ ಇನ್ಕಮ್ ಅನ್ನೋದು, ಅರ್ನಿಂಗ್ ಅನ್ನೋದು ಯೂಟ್ಯೂಬಿಂದ. ಸೊ ಹಂಗೆ ಕಷ್ಟಪಡ್ತಾ ಮುಂದೆ ಹೋಗ್ತಾ ಇದ್ರೆ ಸೊ ನನಗೂ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು, ಕಡಿಮೆನೂ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ಸೊ ಇಷ್ಟೇ ಫಿಕ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ. ಆದರೆ ನಾವು ಡೈಲಿ ಕಷ್ಟಪಡ್ತಾ ಇರಬೇಕು. ಅದು ಬರೋದು ಬಿಡೋದು ದೇವ್ರಿಗೆ ಬಿಟ್ಟಿರೋದಷ್ಟೇ. ಸೊ ಆದರೆ ಕಷ್ಟಪಡ್ತಾ ಇದ್ದರೆ ಸೊ ಒಂದಲ್ಲ ಒಂದಿನ ಈ ತಿಂಗಳು ತೊಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳಾದರೂ 2 ತಿಂಗಳದಕ್ಕೆ ಸೇರಿಸಿ ತೊಗೊತೀವಿ, ಆ ರೀತಿ. ಸೊ ಹಾಗೆ ನಾನು ಕಷ್ಟಪಡ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಲೈಫು ಚೇಂಜಸ್ ಆಗಿರ್ಬೋದು, ಇಲ್ಲ ನಾವು ಎಷ್ಟು ಅರ್ನ್ ಮಾಡ್ತಿದ್ದೀವಿ, ಎಷ್ಟು ನಾವು ಸೇವ್ ಮಾಡ್ತಿದ್ದೀವಿ, ಎಲ್ಲನೂ ಶೇರ್ ಮಾಡ್ಕೊತಾ ಇರ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಇನ್ಸ್ಟಾಗ್ರಾಮ್ ಅರ್ನಿಂಗ್ ಆಗಿರ್ಬೋದು, ಯೂಟ್ಯೂಬ್ ಅರ್ನಿಂಗ್ ಆಗಿರ್ಬೋದು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಇರುತ್ತೆ ನನ್ನ ಈಗ ಮಂತ್ಲಿ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ನನ್ನ ಮಾತಿನ ಬಗ್ಗೆ ಆಗಿರ್ಬೋದು, ನಾನು ಹೇಳಿರುವಂಥ ಮಾತಿನ ಬಗ್ಗೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಪದೇ ಹೇಳ್ತೀನಿ ಅಂದರೆ, ಸೊ ಸಬ್ಸ್ಕ್ರೈಬರ್ಸ್ ಇದ್ದರೆ ನನಗೂ ಅದೊಂಥರ ಬ್ರ್ಯಾಂಡ್ ಥರನೇ ಒಂದು ಕ್ರಿಯೇಟ್ ಇರುತ್ತೆ. ಸೊ ಇಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಇವ್ರಿಗೆ ಅಂತ ನೋಡೋರಿಗೆ ಒಂದು ಇದಿರುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬು ಲೈಕಿಂದ ನನಗೇನು ಅಮೌಂಟ್ ಬರಲ್ಲ. ನೀವು ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡ್ತಿರಲ್ಲ, ಸೊ ಆಗ ನನಗೆ ವ್ಯೂಸ್ ಜಾಸ್ತಿ ಆಗುತ್ತಲ್ಲ. ಸೊ ಆವಾಗ ಅವರು ಯೂಟ್ಯೂಬ್ ಕಡೆಯಿಂದ ಇನ್ನೊಂದು ಸ್ವಲ್ಪ ಜನಕ್ಕೆ ನನ್ನ ವೀಡಿಯೋನ ಮೊಬೈಲ್ಗೆ ಕಳಿಸ್ಕೊಡ್ತಾರೆ, ಸಜೆಸ್ಟ್ ಮಾಡ್ತಾರೆ ಬೇರೆಯವರಿಗೆ ನೋಡಲಿ ಅಂತ, ಹೊಸಬ್ರಿಗೆಲ್ಲನೂ. ಸೊ ಅದಕ್ಕೋಸ್ಕರ ಲೈಕ್ ಮಾಡಿ, ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.